ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುರುಜಿ, ನೀವು ಈಗಾಗಲೇ ಹೇಳ್ತಾ ಇದ್ರಿ ಆಚರಣೆಯ ಬಗ್ಗೆ. ಪ್ರಮುಖವಾಗಿ ಹೆಣ್ಮಕ್ಳಿಗೆ ಇರೋ ಕುತೂಹಲ ಅಂದ್ರೆ ದೇವ್ರಿಗೆ ಯಾವ ಬಣ್ಣದ ಸೀರೆ ಉಡಿಸ್ಬೇಕು, ನಾವು ಯಾವ ಬಣ್ಣದ ಉಟ್ಕೋಬೇಕು, ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಅಂತ. ಒಂದು ಹೇಳ್ತೀನಿ, ಸಮಯಕ್ಕೆ ಪೂಜೆ ಮಾಡಬೇಕು ಅನ್ನೋದು ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಅಂದ್ರೂ ಎಷ್ಟೋ ಜನ ಏನು ಮಾಡ್ತಾರೆ, ಅರುಣೋದಯಕ್ಕೆ ಮಾಡ್ಬಿಡ್ತಾರೆ. ಅರುಣೋದಯದಲ್ಲಿ ಸಮಯದಲ್ಲಿ ಮಾತ್ರ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ಏನಂತೆ 4:15 5:15 ಇದು ಬ್ರಾಹ್ಮಿ ಮುಹೂರ್ತ. ಆ ಸಮಯಕ್ಕೆ ಮಾಡಬಾರ್ದು, ಸೂರ್ಯನು ಬಂದಿರಲ್ಲ, ಹಿಂದಿನ ದಿವಸ ಬಂದ್ಬಿಡುತ್ತೆ ಲೆಕ್ಕ. ಆಮೇಲೆ ಮುಹೂರ್ತನೂ ಅಲ್ಲ ಅದು. ಕೆಲವು ಎಷ್ಟೋ ಜನ ಮದುವೆ ಮಾಡ್ತಾರೆ, ಎಲ್ಲ ಪೂಜೆಗಳು ಮಾಡ್ತಾರೆ. ಎಷ್ಟೋ ಜನ ಬೆಳಗ್ಗೆ ಬೇಗ ಎದ್ದು ಮಾಡ್ಬಿಡೋಣಪ್ಪ ಅಂತಾರೆ. ಬೆಳಗ್ಗೆ ಬೇಗ ಎದ್ದು ಮಾಡೋದು ಅಂದರೆ ಸೂರ್ಯ ಇಲ್ಲದೆ ನೀನು ಪೂಜೆ ಮಾಡಿದ್ರೆ, ಇಡೀ ಜಗತ್ತಲ್ಲಿ ಏನೇ ಮಾಡು ಸೂರ್ಯ ಇಲ್ಲದೆ ಮಾಡಿದರೆ ಪ್ರಯೋಜನವಿಲ್ಲ. ಅವನ ಪ್ರಕಾಶಗಳು ಬಿಡಬೇಕು ಅಂತ, ಆ ಕಿರಣಗಳು ಬಿಡಬೇಕು. ನೋಡು, ಒಂದು ಹೂ ಅಳಬೇಕಾದ್ರೆ ಸೂರ್ಯ ಕಿರಣ ಬೇಕು. ಒಂದು ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ಬೇಕು. ಮನುಷ್ಯ ಎದ್ದೇಳಬೇಕು ಅಂದರೂ ಕೌಸಲ್ಯ ಸುಪ್ರಜ ರಾಮ, ಅವನಿಗೂ ಪರಿಪೂರ್ಣವಾಗಿ ಸೂರ್ಯ ಬೇಕು. ಅಂಥ ಒಂದು ಸೂರ್ಯನಾರಾಯಣ ಸ್ಮರಣೆ ಇಲ್ಲದೆ ಜಗತ್ತಲ್ಲಿ ಏನೂ ಬರಲ್ಲ. ಅದಕ್ಕೆ ಪಂಚಾಯತಿನಲ್ಲಿ ಸೂರ್ಯನಾರಾಯಣ ಭಾಳ ಮುಖ್ಯ. ಸೊ ಅದರಿಂದ ಇಂಥ ಒಂದು ಸೂರ್ಯ ಪ್ರಕಾಶವಾಗಿ ಬರ್ತಕ್ಕಂಥದ್ದು ಅರುಣೋದಯ. ಅರುಣೋದಯ ಅಂದರೆ ಅನು ಅಂದರೆ 2, ಉರ ಅಂದರೆ ತೊಡೆ ಇಲ್ಲದೆ ಇರೋನು ಅಂತ. ಸೂರ್ಯನ ಸಾರಥಿ ತೊಡೆ ಇಲ್ದಿದ್ದವನು ಬರ್ತಾನೆ, ಅರುಣ ಅಂತ ಅವನ ಹೆಸರು. ಅವನು ಬರೋ ಸಮಯಕ್ಕೆ ಕೆಂಪು ಕಿರಣಗಳು ಬರುತ್ತಂತೆ. ಆ ಸಮಯಕ್ಕೆ ನೀನು ಪೂಜೆ ಸ್ಟಾರ್ಟ್ ಮಾಡ್ಕೋಬೋದು. ಆ ಅರುಣೋದಯದಲ್ಲಿ ಆ ಕೆಂಪು ಕಿರಣಗಳು ಬರೋದಲ್ಲ, ಕುದುರೆಗಳ ಮೇಲೆ, ಅಶ್ವಗಳ ಮೇಲೆ ಬರ್ತಾನೆ, ಬಿಳಿ ಕುದುರೆಗಳ ಮೇಲೆ ಸೂರ್ಯ ಬರ್ತಾನೆ. ಅಂಥ ಒಂದು ತೇಜಸ್ಸಲ್ಲಿ ಸೂರ್ಯಂ ಕಾಂತಿ ಪರಿವರ್ತನಾ ಸ್ವರೂಪ ಅಂತ ಸೂರ್ಯಕಾಂತಿಯನ್ನು ಪರಿವರ್ತನಾ ಸ್ವರೂಪಕ್ಕೆ ನಿಮ್ಮ ಮನೆ ಜೀವನದಲ್ಲಿ ಬೆಳಕು, ಕತ್ಲಾಗಿರೋ ಬೆಳಕು ಕೊಡ್ತಾನೆ. ಸೊ ಆ ಸಮಯಕ್ಕೆ ನೀವು ಬೆಳಗ್ಗೆ ಜ್ಞಾಪಕ ಇಟ್ಕೊಳ್ಳಿ, ಅಯ್ಯೋ ಮುಹೂರ್ತ ಸುಮುಹೂರ್ತ ಸಾವಧಾನ. ರಾವು ಕಾಲದಲ್ಲಿ ಲಕ್ಷ್ಮೀ ಪೂಜೆ ರಾವು ಕಾಲದಲ್ಲಿ ಮಾಡಿದ್ರೆ ಇನ್ನೂ ಶ್ರೇಷ್ಠ. ಅರ್ಥ ಆಯ್ತಾ? ಜ್ಞಾಪಕ ಇಟ್ಕೊಳ್ಳಿ. ಶುಕ್ರವಾರ ರಾವು ಕಾಲ ಅಂದರೆ 10:30 12 ಗಂಟೆನೇ ರಾವು ಕಾಲದಲ್ಲೇ ಮಾಡಬೇಕು. ಯಾಕಂದರೆ ರಾಹು ಕೂತಿದ್ರೆ ಲಕ್ಷ್ಮಿ ದುಡ್ಡು ಒಲಿಬೇಕು ಅಂದರೆ ನಿಮ್ಮ ಮನೇಲಿ ರಾಹು ಚೆನ್ನಾಗಿದ್ದರೆ, ಶುಕ್ರ ರಾಹು ಇದ್ದರೇ ದುಡ್ಡು ಬರೋದು ಮನೆಗೆ. ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮಲ್ಲಿ ಕೇತು ಬುಧ ಚೆನ್ನಾಗಿದ್ರೇ ಒಂದು ಗಾಡಿ ಕೊಂಡ್ಕೋಬೇಕಾದ್ರು, ನಿನ್ನ ಗಾಡಿ ಎಲ್ಲ ಗಾಡಿ ಕೀ ಬಿಗದ ಕೈಯೇ ಇವತ್ತು ಟೆಸ್ಟ್ ಡ್ರೈವಿಂಗ್ ಹೋಗೋಣ ಅಂದರೆ ಅಕಸ್ಮಾತ್ ಬುಧ ಇವತ್ತು ಸುಮ್ಮನೆ ನೋಡ್ತಾನೆ ಹಿಂಗೆ ಯಾರನ್ನ, ಕೇತುನ. ಹಂಗೆ ನೋಡಿದ ತಕ್ಷಣ ಒಂದು ಟೆಸ್ಟ್ ಡ್ರೈವಿಂಗ್ ಹೋಗೋಣ ಅಂತೆ. ಅವನ ದೃಷ್ಟಿ ಬಿದ್ದರೇನೆ, ಕೇತು ಬುಧನ ಅನುಗ್ರಹ ಇದ್ದರೇ ನೀನು ಗಾಡಿ ಟೆಸ್ಟ್ ಡ್ರೈವಿಂಗ್ ಮಾಡೋಕ್ಕೆ. ಸೊ ನಿನ್ನ ಮನೆಗೆ ಒಂದು ವೆಹಿಕಲ್ ಬರಬೇಕಾದ್ರೂ, ಅಡುಗೆ ಮನೆಗೆ ಪಾತ್ರೆ ಬರಬೇಕಂದ್ರೆ ಚಂದ್ರನ ಜೊತೆ ಕುಜ, ಚಂದ್ರ ಕುಜ ಇದ್ರೇ ಒಂದು ಅಡುಗೆ ಮನೆಗೆ ಹೊಸ ಕುಕ್ಕರು, ಹೊಸ ಸ್ಟವ್ವು ಕೊಂಡ್ಕೋಬೇಕು. ಒಂದು ಪಾತ್ರೆ ಬರಬೇಕಾದ್ರೇ ಇಷ್ಟೆಲ್ಲ ಗ್ರಹಗಳ ದೃಷ್ಟಿ ಇರಬೇಕಾದ್ರೆ ಸೂರ್ಯನಾರಾಯಣ ಇಲ್ಲದೆ ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಅರುಣೋದಯದಲ್ಲಿ ನೀವು ಲಕ್ಷ್ಮೀ ಪೂಜೆ ಬೆಳಗಿನ ಜಾವ ಪ್ರಾತಃ ಕಾಲದ ಕಲ್ಲದೆ ಇದ್ರೂ 5:15 6:30 ಜ್ಞಾಪಕ ಇಟ್ಕೊಳ್ಳಿ. 5:15 6:30 ಈ ಸಮಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಾಡ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ. ಗಂಡನಿಗೆಲ್ಲ ರೆಡಿ ಮಾಡಿಬಿಡಿ, ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಡಿ, ಸ್ಕೂಲ್ಗೆ ಹೋಗೋರು ಆಫೀಸ್ಗೆ ಹೋಗೋರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನೆಮ್ಮದಿಯಾಗಿ ಪೂಜೆ ಮಾಡಿ. ಕೆಲವರು ಏನು ಅಂದರೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡ್ರಿ, ಇವನ್ನೆಲ್ಲ ಕಳಿಸ್ಬಿಟ್ಟು ಓಡಿಸ್ಬಿಟ್ಟು ನಾನಾಯಿತು ದೇವರಾಯಿತು ನೆಮ್ಮದಿಯಾಗಿ ಮಾಡ್ಕೊಳ್ಳೋಣ ಅಂತ ಕೆಲವರು ಹೆಂಗಸಿರ್ತಾರೆ. ಸೊ ಈ ಗೊಂದಲ ಬೇಡ ಅಂತ. ಕೆಲವರು ಒಗ್ಗಟ್ಟಿನ ಫ್ಯಾಮಿಲಿ ಇರುತ್ತೆ, ಅಂಥವರೆಲ್ಲ ಒಬ್ರಿಗೊಬ್ರು ಸಹಾಯ ಮಾಡೋರು ಇರ್ತಾರೆ. ಇವತ್ತಿಗೂ ಕೆಲವರು ನಿಗೂಢವಾಗಿರ್ತಕ್ಕಂಥದ್ದು ಅಂತಲ್ಲ, ಎಷ್ಟೋ ಜನದಲ್ಲಿ ಒಂದು ಆರಿಸಿದಷ್ಟು ಒಂದು 5-6 ಬೆರಳಷ್ಟು ಇದ್ದಾರೆ. ಏನು ಅಂದರೆ ಒಟ್ಟು ಕುಟುಂಬದವರು ಏನು ಅನುಸರಿಸ್ಕೊಂಡು ಹೋಗ್ತಾರೆ ಗೊತ್ತಾ, ಅವರೆಲ್ಲ ಎತ್ತಿ ಜೋಡಿಸಿರ್ತಾರೆ, ಇವರೆಲ್ಲ ಜೋಡಿಸಿರ್ತಾರೆ, ನಾದ್ನೀರೆಲ್ಲ ಅನುಕೂಲವಾಗಿರ್ತಾರೆ, ಯಾವ ವರ್ಗತ್ತಿರೋ ಹಗರಣ ಮಾಡಲ್ಲ. ಅಂಥ ಮನೆಗಳು ಇವತ್ತಿಗೂ ಇದೆ ಹಳ್ಳಿಲಿ. ಅಂಥದ್ರಲ್ಲಿ ನೀವುಗಳು ಅದನ್ನೆಲ್ಲ ಮಾಡಿದಾಗ ಎಲ್ಲ ಕೈ ಜೋಡಿಸಿದ್ರೆ ಪೂರ್ತಿ ಹನಿ ಹನಿ ಗುಡಿದ್ರೆ ಹಳ್ಳ. ಅದರಿಂದ ಹನಿ ಹನಿ ಗೂಡತಕ್ಕಂಥ ನಿಮ್ಮ ಲಕ್ಷ್ಮಿನ ಎಲ್ಲರ ಕಷ್ಟಗಳನ್ನು ಹೋಗ್ಲಾಡ್ಸೋಕ್ಕೆ ನೀವೆಲ್ಲರೂ ಸೇರಿದಾಗ ಒಂದು ಕಡ್ಡಿ ಮುರಿದು ಹಾಕ್ಬೋದು, 10 ಕಡ್ಡಿ ಮುರಿದು ಹಾಕಲ್ಲ. ಅದಕ್ಕೆ ಒಗ್ಗಟ್ಟು ಚೆನ್ನಾಗಿದ್ದರೆ ಲಕ್ಷ್ಮಿ ಇನ್ನೂ ಬೇಗ ಹೊಲಿತಾಳೆ. ಸೊ ಅದರಿಂದ ನೀವು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ 5:15 6:30 ಸಮಯದಲ್ಲಿ ಖಂಡಿತ ಸ್ಟಾರ್ಟ್ ಮಾಡ್ಕೊಂಬಿಡಿ. ಅದಕ್ಕಿಂತ ಏನಿಲ್ಲ. ಆಮೇಲೆ ಪಾಪ ಸೌಖ್ಯ ಕೇಳಿದ್ಲು, ಏನಂತ ಕೇಳಿದ್ಲು, ಗುರುಗಳೇ ಸೀರೆ ಏನು ಮಾಡೋದು ಅಂತ. ನೋಡಿ, ನೀವು ದೇವರಿಗೆ ಸೀರೆ ಉಡಿಸಿದ್ರು ಪರವಾಗಿಲ್ಲ, ನೀವು ಸೀರೆ ಉಟ್ಕೊಳ್ದಿದ್ರು ಪರವಾಗಿಲ್ಲ. ಏನು ಹೇಳುತ್ತೆ ಅಂದರೆ, ನಿಜ ಹೇಳ್ತೀನಿ ಅಂದರೆ ಇದು ನಗೋ ಪ್ರದಕ್ಷಿಣೆ ಅಲ್ಲ. ಏನು ಹೇಳುತ್ತೆ, ಕೆಲವರು ಕನ್ಯಾ ಮುತ್ತೈದೆಯರು ನಿರ್ವಾಣ ಸ್ವರೂಪದಲ್ಲಿ ಪೂಜೆ ಮಾಡ್ತಾರೆ ಅಂತ. ಕೆಲವರು ದೇವಿನ ಮಹಾಲಕ್ಷ್ಮಿನ ನಿರ್ವಾಣ ಸ್ವರೂಪದಲ್ಲಿ. ಲಕ್ಷ್ಮಿ ಎಲ್ಲಿದ್ಲು? ಸಮುದ್ರ ಮತನೇ ದೇವಿ ಪರ್ವತ ಸ್ತನ ಮಂಡಿತೆ. ಆ ಪರ್ವತ ಸ್ತನಗಳ ಅನುಗ್ರಹದಲ್ಲಿ ಕೂತಿದ್ದಾಳೆ ಅಂತ. ಅವಳು ಸ್ತನ ದಾನವನ್ನು ಮಾಡ್ತಾಳೆ ಅಂತ. ಆಗ ಜಗಜ್ಜನನಿ ಅಂತ ಆಶೀರ್ವಾದ ಮಾಡೋದು ಪರಮೇಶ್ವರ ಒಬ್ಬನೇ. ಆಗ ನಿಂತ್ಕೋ, ಒಂದು ತಾಯಿ ತನ್ನ ಮಗು ಹಾಲು ಕುಡಿಸ್ಬೇಕಾದ ಸ್ತನವನ್ನು ಧಾರೆ ಇಡಬೇಕಂತ ಅವಳನ್ನು ನೀನು ನನಗೆ ಆ ಸ್ತನ ಧಾರೆ ಮಾಡ್ತೀನಿ. ಯಾಕೆ ಅಂದಾಗ, ಇಲ್ಲ ನಾನು ವಿಷ್ಣುವಿಗೆ ತುಳಸಿ ದಳವಾಗಿ ಪೂಜಿತವಾಗಿದ್ದೀನಿ, ನಿನಗೆ ಯಾವ ರೀತಿ ಪೂಜಿತವಾಗ, ಅದಕ್ಕೆ ಬಿಲ್ವಪತ್ರ ಪೂಜಿತ. ಅದಕ್ಕೆ ಲಕ್ಷ್ಮೀ ಪೂಜೆಗೆ ತುಳಸಿನೂ ಹಾಕಬೇಕು, ನೀವು ಬಿಲ್ಪತ್ರನೂ ಹಾಕಬೇಕು. ತುಳಸಿ ಶ್ರೀಮನ್ನಾರಾಯಣ, ಬಿಲ್ಪತ್ರೆ ಸ್ವಯಂ ವಿಷ್ಣು, ಎರಡೂ ಲಕ್ಷ್ಮಿನೇ. ಸೊ ಅದಕ್ಕೆ ನೀವು ಯಾರಾದರೂ ಲಕ್ಷ್ಮೀ ಪೂಜೆ ಮಾಡೋ ದಿವಸ ಜ್ಞಾಪಕ ಇಟ್ಕೊಳ್ಳಿ, ಬಿಲ್ಪತ್ರೆ ಮರನ ಪ್ರದಕ್ಷಿಣೆ ಮಾಡಬೇಕು. 5 ಸಲ ಪ್ರದಕ್ಷಿಣೆ ಮಾಡಿ ಮೇಲೆ ಕಾಯಿ ಇರುತ್ತೆ. ಆ ಕಾಯಿನ ಸ್ತನ ರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ ಅಂದರೆ ಸಾಕು, ಸಾಕ್ಷಾತ್ ಲಕ್ಷ್ಮೀ ನೋಡಿದಷ್ಟು ಶ್ರೇಷ್ಠ. ಯಾಕೆ ಏನು ಸೌಖ್ಯ? ಆ ಕಾಲದಲ್ಲಿ ಅರ್ಶಿನ ಕುಂಕುಮ ಇಡ್ತಿದ್ದು, ಬಟ್ಲಲ್ಲಿ ಇಡ್ತಿರಲಿಲ್ಲ. ಒಂದು ಮರ, ಬಿಲ್ಪತ್ರೆ ಮರ ಬಿದ್ದುಬಿಟ್ರೆ ಅದನ್ನು ಸ್ಥಾಣು ಅಂತ ಕರೆಯೋರು. ಯಾವಾಗ ಬಿಲ್ಪತ್ರೆ ಮರ ತಾನಾಗಿ ಬಿಟ್ಬಿಡ್ತೋ ಅಲ್ಲೊಂದು ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಶಾಸ್ತ್ರ. ಆ ಬಿಲ್ಪತ್ರೆ ಮರ ಬಿದ್ದಿರೋದೈತಲ್ಲ, ಆ ಮರ ಏನು ಮಾಡಿ ವೇಸ್ಟ್ ಮಾಡ್ತಿರಲಿಲ್ಲ, ಒಂದು ಚೌಕಟ್ಟಾಗಿ ಬಾಕ್ಸ್ ಮಾಡೋರು. ಆ ಬಾಕ್ಸಲ್ಲಿ ಹಿಂಗೆ ತಿರುಗಿಸಿದ್ರೆ ಹಿಂಗೆ ಅರಿಶಿನ ಕುಂಕುಮ ಸಿಂಧೂರ
ಅಡಿಕೆ, ಅಕ್ಷತೆ ಇದನ್ನು ಹಾಕಿ ಮಂಗಳ ದ್ರವ್ಯಂ ಸಮರ್ಪಯಾಮಿ. ಆದರೆ ಅದು ಬಿಲ್ಪತ್ರೆ ಮರದಲ್ಲೇ ಮಾಡ್ತಿದ್ದ ಅರ್ಶಿನ ಕುಂಕುಮನ. ಸೊ ಆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದು ಬಿಲ್ಪತ್ರೆ ಆಗಿರೋದು, ಬಿಲ್ಪತ್ರೆ ಮರದಲ್ಲಿಂದ. ಸೊ ಎಲ್ಲವೂ ಬಿಲ್ಪತ್ರೆಮಯ, ತುಳಸಿಮಯ. ಸೊ ಇದೇ ರೀತಿಯಿಂದ ಎರಡನ್ನೂ ಅರ್ಪಣೆ ಮಾಡಬೇಕು ಲಕ್ಷ್ಮಿಗೆ ಅಂತ ಶ್ರೇಷ್ಠತೆ. ಸೊ ಅದನ್ನು ನೀವೇನು ಮಾಡಬೇಕು, ಸೀರೆ ಉಟ್ಕೋಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಆದಷ್ಟು ಗ್ರೀನು. ಭಾಳ ಸಂತೋಷ ಅಂದರೆ ಭೂಮಿಕಾರಕ. ಲಕ್ಷ್ಮಿ ಬಂದು ಪದ್ಮಾವತಿ. ನೀವೇನೊಂದು ಅನ್ಕೊಂಡಿದ್ರೆ ಪದ್ಮಾವತಿನ ಎಲ್ಲ ಲಕ್ಷ್ಮಿ ಅನ್ಕೊಂಡಿದ್ರೆ, ಖಂಡಿತ ಅಲ್ಲ. ಪದ್ಮಾವತಿ ನಾಗದೇವತೆ, ಭೂದೇವಿಯವಳು ಅಂತ ಹೇಳ್ತಾರೆ. ಇವತ್ತಿಗೂ ತಿರುಪತಿ ಕೆಳಗಡೆ ಬೆಟ್ಟದ ಮೇಲೆ ಇರೋಳು, ಅವಳು ವಿಶೇಷವಾಗಿರ್ತಕ್ಕಂಥವಳು ಸಾಕ್ಷಾತ್ ಭೂದೇವಿ ಮಾತ್ರ. ಯಾರೋ ಪದ್ಮಾವತಿ. ಲಕ್ಷ್ಮಿ ಯಾರ ಮತೆ ಅಂದರೆ ಆಂಡಾಳು, ಬೀಬಿ ನಾಂಚಾರಮ್ಮ ಅಂತ ಕರಿತೀವಿ. ಮುಸ್ಲಿಂ ಮನೆಯಲ್ಲಿ ಹುಟ್ಟಿ ಬೀಬಿ ನಾಂಚಾರಮ್ಮ ಕೊಂಡೆ ಹಾಕ್ಕೊಂಡು ಅವಳು ಆಂಡಾಳು ಅಂತ ಕರಿತೀವಿ. ಅವಳು ಸ್ವಯಂ ಲಕ್ಷ್ಮಿ. ಅವಳು ಆ ಮನೆಯಲ್ಲಿ ಹುಟ್ಟಿ ಬಂದು ಶ್ರೀನಿವಾಸನ ಮದುವೆ ಆಗ್ತಾಳೆ. ಸೊ ಆ ಥರ ಅವಳಿಗೆ ಆ ರೀತಿ ಬಂದೋಳು ಮಹಾಲಕ್ಷ್ಮಿ. ಶ್ರೀದೇವಿ ಭೂದೇವಿ ಸಮೇತ ಅಂದರೆ ಶ್ರೀದೇವಿ ಭೂದೇವಿ ಅಂದರೆ ಸತ್ಯಭಾಮ ರುಕ್ಮಿಣಿ ಅಂತ. ಈ ರೀತಿ ಬೇರೆ 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 ರೀತಿಯಲ್ಲಿ ಅವರವರು ಶ್ರೀನಿವಾಸನ ಸಾನ್ನಿಧ್ಯವನ್ನು ಸೇರಿರ್ತಕ್ಕಂಥ ಲಕ್ಷ್ಮಿ ಆ ರೀತಿ ಇರ್ತಾಳೆ. ಮಹಾಲಕ್ಷ್ಮಿನ ತಿರುವಾನೇಕಾವಲಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ನೋಡ್ಬೋದು. ಹೆಂಗೆ ಅಂದರೆ ಕಮಲನಯನಿ, ಕಮಲಾಕ್ಷಿ, ಕಮಲವಲ್ಲಭೆ, ಕಮಲ ಸೌಂದರ್ಯ ಪ್ರಿಯ ಅಂತ. ಕಮಲದೂನ ಎರಡಾದರೂ ಇಡು ಅಂತ ಹೇಳ್ತಾಳೆ. ಅಂಥ ಲಕ್ಷ್ಮಿನ ಲಕ್ಷ್ಮನ್ನ ಮಾಡ್ತಕ್ಕಂಥವಳು ಲಕ್ಷ್ಮಿ. ಪುಷ್ಪಮಾಳಿಕದಲ್ಲೇ ಪೂಜೆ ಮಾಡಬೇಕು ಅವಳನ್ನ. ಬಹಳ ವಿಶೇಷ. ಅವಳಿಗೆ ತುಂಬ ಇಷ್ಟ ಹೂವು. ಎರಡನೇದು ಹಣ್ಣುಗಳಿಗಿಂತನೂ ಅವಳಿಗೆ ತಿಂಡಿನಲ್ಲಿ ಸಿಹಿ ತುಂಬ ಇಷ್ಟ, ಪೂರ್ಣ ಇಷ್ಟ, ಎಲ್ಲ ಗುಂಡುಗೊಂಡದು. ಅದಕ್ಕೆ ನೀವು ತಂಬಿಟ್ಟು ದೀಪ 2 ಇಡಿ. ಆ ದೀಪದಲ್ಲಿ ದೇವ್ರ ದರ್ಶನ ಮಾಡಿ ಒಂದು ಆರತಿ ಎತ್ತಿ. ಅದಾದಮೇಲೆ ಚಿಗ್ಲಿ ಉಂಡೆ ತುಂಬ ಇಷ್ಟ, ಎಳ್ಳುಂಡೆ ತುಂಬ ಇಷ್ಟ. ಆ ಉಂಡೆಯಾಗಿರ್ತಕ್ಕಂಥ ಅದಕ್ಕೆ ಗಂಗಾಲಕ್ಷ್ಮಿ ನಮಸ್ತತೆ ಅಂತ ಹೇಳುತ್ತೆ. ಗಂಗೆಗೆ ಏನೇನು ಅರ್ಪಿಸ್ತೀವೋ ಲಕ್ಷ್ಮಿಗೂ ಅಷ್ಟೇ ವಿಶೇಷ ಅಂತ. ಸೊ ಅದನ್ನೆಲ್ಲ ಕೊಡ್ತಕ್ಕಂಥದ್ದು.